ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ವೃಶ್ಚಿಕ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಜೂನ್ 2ರಿಂದ 9ನೇ ಮನೆಯಲ್ಲಿ ಗುರು ಉಚ್ಚನಾಗಿ ಸಂಚಾರ ಮಾಡೋದ್ರಿಂದ ಇದು ನಿಮಗೆ ಕೀರ್ತಿ, ಗೌರವ, ಪ್ರತಿಷ್ಠೆ, ಅದೃಷ್ಟವನ್ನು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಶನಿ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮಕ್ಕಳ ವಿಷಯದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಜಾಗದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತಾ ಹೋಗುತ್ತೆ. ರಾಹು 4ನೇ ಮನೆಯಲ್ಲಿ ಇರ್ತಾನೆ, ಕೇತು 10ನೇ ಮನೆಯಲ್ಲಿ ಇರ್ತಾನೆ. ಇದರಿಂದ ನಿಮಗೆ ಯಾವ ರೀತಿ ಫಲಾನುಫಲ ಸಿಗುತ್ತೆ, ಯಾವ ರೀತಿ ಗೋಚಾರ ಫಲಗಳು ಕಾದಿದೆ ಅಂತ ತಿಳಿಸ್ತೀನಿ. ಅದರಲ್ಲಿ ಉದ್ಯೋಗಸ್ಥರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ದೃಷ್ಟಿಕೋನದಿಂದ ನೋಡ್ತಾ ಹೋದರೆ ಗುರು ಇರೋದ್ರಿಂದ ಇವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಹೊಸ ಚೈತನ್ಯ ಆಗಿರ್ಬೋದು, ಹೊಸ ಪ್ರಶಂಸೆಗಳು ಆಗ್ತಾ ಇರ್ಬೋದು, ಮತ್ತು ಹೊಸ ಬದಲಾವಣೆಯ ಕೆಲಸಗಳು ಆಗ್ತಾ ಇರ್ಬೋದು. ಇದೆಲ್ಲ ರೀತಿ ಇವರಿಗೆ ಸಿಗ್ತಾ ಹೋಗುತ್ತೆ. 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ, ಕಚೇರಿಗಳಲ್ಲಿ ರಾಜಕೀಯ ಷಡ್ಯಂತ್ರಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತು ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಭಾಗ್ಯಸ್ಥಾನದಲ್ಲಿ ಗುರುವಿಂದ ಇವರಿಗೆ ಹೊಸ ಆರ್ಡರ್ಗಳು ಸಿಗೋದಾಗಿರ್ಬೋದು, ಹೊಸ ಒಪ್ಪಂದಗಳು ಸಿಗೋದಾಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಧನಪ್ರಾಪ್ತಿ ರೂಪದಲ್ಲಿ ತುಂಬಾ ಅನುಕೂಲಕರ ಆಗಿದೆ. ಶನಿಯ ದೃಷ್ಟಿಯಿಂದ ನೀವು ಯಾವುದೇ ತರಹದ ಶಾರ್ಟ್ಕಟ್ ಆಗಿರ್ಬೋದು, ಮತ್ತು ಅತಿಯಾದ ಆಸೆಗೆ ಬಿದ್ದು ಏನೇ ಒಂದು ಕೆಲಸ ಮಾಡುವಂಥದ್ದಾಗಿರ್ಬೋದು, ಜಾಸ್ತಿ ರಿಸ್ಕನ್ನು ತೊಗೊಳ್ಳೋವಂಥದ್ದು ಕೆಲಸಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಬೀಳ್ತಾ ಹೋಗ್ತೀರಾ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇದರಿಂದ ನಿಮಗೆ ತೊಂದರೆ, ತಾಪತ್ರೆ ಆಗೋದು ಅಲ್ಲದೆ ಮನೆಯಲ್ಲೂ ಕೂಡ ತೊಂದರೆ, ತಾಪತ್ರೆಗಳು ಎದುರಿಸಬೇಕಾಗುತ್ತೆ. ಸ್ವಲ್ಪ ಶಾರ್ಟ್ಕಟ್ ದಾರಿಗಳನ್ನು ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅದನ್ನು ಮುಂದುವರಿಸ್ತಾ ಹೋಗಿ. ಇದರಿಂದ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅತಿ ಆಸೆ ಬಿದ್ದು ನಿಮ್ಮ ಆಸೆ, ಆಕಾಂಕ್ಷೆಗಳು ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇದರ ಜೊತೆಗೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದೇಶಕ್ಕೆ ಯಾರು ಓದಕ್ಕೆ ಬಯಸ್ತಾ ಇರ್ತೀರಾ, ಈ ತಿಂಗಳಲ್ಲಿ ಅವರಿಗೆ ವಿದೇಶಕ್ಕೆ ಹೋಗಿ ಓದುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯತ್ನವನ್ನು ಮಾಡಿದಷ್ಟು ನಿಮಗೆ ಅನುಕೂಲ. ಮತ್ತು ಇವರಿಗೆ ಜ್ಞಾಪಶಕ್ತಿ ಮತ್ತು ಏಕಾಗ್ರತೆ ಮತ್ತು ಬುದ್ಧಿಶಕ್ತಿಗಳು ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಚುರುಕಾಗಿರ್ತಾ ಹೋಗುತ್ತೆ. ಇದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ, ಭಕ್ತಿ, ಗೌರವ ಎಲ್ಲ ರೀತಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಬರಿತಾ ಇರ್ತೀರಾ, ಸ್ವಲ್ಪ ಚಂಚಲ ಮನಸ್ಸಲ್ಲಿ ಒಳಗಾಗ್ತಾ ಹೋಗ್ತೀರಾ. ಸ್ವಲ್ಪ ಟೆನ್ಷನ್ಗಳಲ್ಲಿ ನೀವು ಏನು ಓದಿರ್ತೀರ ಎಲ್ಲ ರೀತಿ ಮರೆತು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ನೀವು ಕೂಲಾಗಿದ್ದು ನಿಮ್ಮ ಜಾಣ್ಮೆತನದಿಂದ, ಬುದ್ಧಿಶಕ್ತಿಯಿಂದ ಮಾಡಿದಷ್ಟು, ನಿಮ್ಮ ಪರಿಶ್ರಮದಿಂದ ಎಷ್ಟು ಓದ್ತೀರಿ, ಎಷ್ಟು ಫಲಿತಾಂಶಗಳು ಬರಬೇಕಂತ ಆಸೆ ಪಡ್ತಾ ಇರ್ತೀರಿ, ಸ್ವಲ್ಪ ನೀವು ಅದರ ಕಡೆ ಗಮನ ಹರಿಸಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆರೋಗ್ಯದ ಸ್ಥಿತಿಗತಿಗಳು ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಉತ್ತಮವಾಗಿರುತ್ತೆ. ಜಾಸ್ತಿ ಕೆಟ್ಟದಿರಲ್ಲ, ಜಾಸ್ತಿ ಒಳ್ಳೆಯದಿರಲ್ಲ, ಮೀಡಿಯಮ್ ಆಗಿ ಮಿಶ್ರಫಲ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಈ ರಾಶಿಯ ತಾಯಿಯ ಮೇಲೆ, ಆರೋಗ್ಯದ ಮೇಲೆ ಸ್ವಲ್ಪ ಜಾಸ್ತಿ ಎಚ್ಚರ ವಹಿಸಬೇಕಾಗುತ್ತೆ, ಕಾಳಜಿ ಇರಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಬರುತ್ತೆ. ಏನೇ ಸಮಸ್ಯೆ ಇದ್ದರೂ ಆದಷ್ಟು ಕೂಡಲೇ ವೈದ್ಯರ ಸಲಹೆ ಪಡೆದಷ್ಟು ತುಂಬಾ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಈ ರಾಶಿಯವರಿಗೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಆರೋಗ್ಯದ ಸ್ಥಿತಿಗತಿಗಳು ಅಂತೆ ಎದೆ ನೋವಾಗಿರ್ಬೋದು, BP ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು, ಮತ್ತು ಆರೋಗ್ಯದ ಸ್ಥಿತಿಗತಿಗಳು ಆಹಾರದ ಕ್ರಮಗಳ ಮೇಲೆ ಜಾಸ್ತಿ ಉಂಟಾಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಆಹಾರದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇದರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಕೆಲಸದಲ್ಲಿ ಒತ್ತಡದಲ್ಲಿ ಇರ್ತೀರಾ, ಊಟ ಮಾಡ್ತಾ ಇರಲ್ಲ, ಟೆನ್ಷನ್ ಆಗಿರುತ್ತೆ. ಮತ್ತು ಈಗ ಮಾಡೋಣ, ಮುಂದೆ ಮಾಡೋಣ, ನೋಡೋಣ ಅಂತ ಹೇಳ್ತಾ ಇರ್ತೀರಾ. ಇದರಿಂದ ನಿಮಗೆ ಸಮಸ್ಯೆಗಳು ಬರೋದು. ಯಾಕಂದರೆ ಇದರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು, ಮತ್ತು BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಶುಗರ್ ಲೆವೆಲ್ ಜಾಸ್ತಿ ಆಗಿರೋದಾಗಿರ್ಬೋದು. ಮತ್ತು ಇದರಿಂದ ಸಮಸ್ಯೆಗಳು ಒಂದಲ್ಲ ಒಂದು ಬರ್ತಾ ಹೋಗುತ್ತೆ. ಇದರಿಂದ ಎದೆ ನೋವಿನ ಸಮಸ್ಯೆಗಳು ಕೂಡ ಕಾಣ್ತಾ ಹೋಗ್ಬೋದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಅದೃಷ್ಟದ ತಿಂಗಳಂತ ಹೇಳ್ಬೋದು. ರೈತರಿಗೆ ಇವರು ಏನೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಎಲ್ಲ ರೀತಿ ಧನಲಾಭ ರೂಪದಲ್ಲಿ, ಧನಪ್ರಾಪ್ತಿ ರೂಪದಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಿಗೆ ಇವರಿಗೆ ಒಳ್ಳೆಯ ಬೆಳೆ ಎರಡೂ ಕೂಡ ಸಿಗ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಧನಪ್ರಾಪ್ತಿ ಕೂಡ ಆಗ್ತಾ ಹೋಗುತ್ತೆ. ಮತ್ತು ಇವರು ಮಾರುಕಟ್ಟೆಯಲ್ಲಿ ಹೊಸ ಉತ್ತಮ ಲಾಭಗಳು ಗಳಿಸ್ತಾ ಹೋಗ್ತಾರೆ. ಇದರಿಂದ ಈ ತಿಂಗಳಲ್ಲಿ ರೈತರಿಗೆ ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ಇವರಿಗೆ ಎಲ್ಲ ರೀತಿ ಧನಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಭೂಮಿ ಅಥವಾ ಕೃಷಿ
ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅದರಿಂದ ಸರ್ಕಾರದಿಂದ ಸಹಾಯಧನ ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ನೀವು ಅದಕ್ಕೆ ಪ್ರಯತ್ನ ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ಎರಡು ಸಂಬಂಧಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಸಣ್ಣ ಪುಟ್ಟ ಕಲಹಗಳು, ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಮಾತಿನ ಕೊರತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮಾತಾಡೋದ್ರಿಂದ ಆಗಿರ್ಬೋದು, ಇಬ್ಬರ ಮಧ್ಯೆ ವಿಶ್ವಾಸ ಇಡೋದ್ರಿಂದ ಆಗಿರ್ಬೋದು, ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ, ಕೂಡ್ತಾ ಹೋಗುತ್ತೆ. ಅದರ ಕಡೆ ಸ್ವಲ್ಪ ಗಮನ ಹರಿಸಿ. ಮತ್ತು ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ದೊಡ್ಡ ಸಮಸ್ಯೆಗಳೇನು ಬರೋದಿಲ್ಲ. ಏನು ದೂರ ಆಗುವಂಥ ಸಮಸ್ಯೆಗಳು ಏನು ಬರೋದಿಲ್ಲ. ಸಣ್ಣ ಪುಟ್ಟ ಅಂತಂದರೆ ಏನೇ ಒಂದು ಜಗಳ ಆಗಿರ್ಬೋದು, ಏನೇ ಒಂದು ಕಲಹ ಆಗಿರ್ಬೋದು, ಇದರಿಂದ ಸಣ್ಣ ಪುಟ್ಟ ಇರುತ್ತೆ ವಿನಃ ದೊಡ್ಡ ಸಮಸ್ಯೆಗಳು ಪ್ರೀತಿ ಪ್ರೇಮ ವಿಚಾರದಲ್ಲಿ ಅಂತೂ ಬರೋದೇ ಇಲ್ಲ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ನಿಶ್ಚಿತಾರ್ಥ ಅಥವಾ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಇಷ್ಟು ದಿನ ನೀವು ಅಪೇಕ್ಷೆ ಪಡ್ತಾ ಇರ್ತೀರ, ಮದುವೆ ಆಗ್ತಾ ಇರಲ್ಲ, ಮದುವೆಗೆ ಇನ್ನೂ ಟೈಮ್ ಕೂಡಿ ಬಂದಿಲ್ಲ ಅಂತ ನೀವು ತಿಳ್ಕೊಂಡಿರ್ತೀರ. ಆದರೆ ಈ ತಿಂಗಳಲ್ಲಿ ಇವರಿಗೆ ಮದುವೆ ಕಂಕಣ ಭಾಗ್ಯನೂ ಕೂಡ ಕೂಡಿ ಬರುತ್ತೆ ಮತ್ತು ನಿಶ್ಚಿತಾರ್ಥ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಜಾಸ್ತಿ ಇದೆ. ಮತ್ತು ಇದರ ಜೊತೆಗೆ ಏನು ಮದುವೆ ಆಗಿರ್ತೀರ, ಇಬ್ಬರು ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಬೆಂಬಲ ಸಿಗ್ತಾ ಹೋಗುತ್ತೆ. ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇಬ್ಬರು ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಹೋಗ್ತೀರಾ. ಈ ತಿಂಗಳಲ್ಲಿ ಇಬ್ಬರು ಸಂಗಾತಿಯೊಂದಿಗೆ ಆಗಿರ್ಬೋದು, ಪ್ರೀತಿ ಪ್ರೇಮ ಮಾಡ್ತಾ ಇರ್ತೀರಲ್ಲ, ಅವರಲ್ಲೂ ಕೂಡ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯಗಳು ಕೂಡ ಸೃಷ್ಟಿಯಾಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರ ಹಣಕಾಸಿನ ಸ್ಥಿತಿ ತುಂಬಾ ವೃದ್ಧಿ ಆಗ್ತಾ ಹೋಗುತ್ತೆ. ಇವರಿಗೆ ಹಣಕಾಸಿನ ಸ್ಥಿತಿ ತುಂಬಾ ಎಲ್ಲ ರೀತಿಯಿಂದನೂ ಇವರಿಗೆ ಧನಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ. ಇವರು ಏನೇ ಒಂದು ಕೆಲಸ ಮಾಡಿರಲಿ, ಏನೇ ಒಂದು ವ್ಯವಹಾರ ಮಾಡ್ತಾ ಇರಲಿ, ಅದರಿಂದ ಇವರಿಗೆ ಧನದ ಸಹಾಯಗಳಾಗಿರ್ಬೋದು, ಧನ ಪ್ರಾಪ್ತಿ ಇವರಿಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತು ಇವರಿಗೆ ಖರ್ಚುಗಳು ಯಾವ ರೀತಿ ಆಗುತ್ತಪ್ಪ ಅಂತಂದರೆ, ಇವರಿಗೆ ತೀರ್ಥಯಾತ್ರೆಗೆ ಹೋಗೋದಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ವಾಹನ ಖರೀದಿ ಮಾಡೋದಕ್ಕಾಗಿರ್ಬೋದು, ಮನೆಯಲ್ಲಿ ಏನಾದ್ರು ಒಂದು ರಿಪೇರಿಗಳಾಗಿರ್ಬೋದು, ಕೌಟುಂಬಿಕ ಜೀವನದಲ್ಲಿ ಏನಾದ್ರು ಖರ್ಚು ವೆಚ್ಚಗಳಾಗಿರ್ಬೋದು, ಈ ರೀತಿಯ ಖರ್ಚು ವೆಚ್ಚಗಳು ಬರುತ್ತೆ ವಿನಃ ಇದು ಬಿಟ್ಟು ಬೇರೆ ಏನೂ ಕೂಡ ಖರ್ಚು ವೆಚ್ಚಗಳು ಬರೋದಿಲ್ಲ. ಸ್ವಲ್ಪ ಹಣದ ಅರಿವು ಚೆನ್ನಾಗಿದ್ದರೂ ಸಹಿತ ಈ ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಖರ್ಚಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ತಾ ಹೋಗಿ. ಇವರಿಗೆ ಹೊಸ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಏನು ಅತಿ ಆಸೆ ಪಟ್ಟು ಲಾಟ್ರಿ ತೊಗೊಳೋದಂತ ಆಗಿರ್ಬೋದು, ಇದರಿಂದ ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ಭಾಳ ಒಳ್ಳೆಯದು. ನಿಮಗೆ ಇನ್ನೂ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇದರಲ್ಲೂ ಸ್ವಲ್ಪ ಹಣದ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲ ಲಾಸ್ ಆಗಿರ್ಬೋದು, ಏನಾರು ಒಂದು ಆಗ್ತಾ ಹೋಗುತ್ತೆ. ಸ್ವಲ್ಪ ಇದರಿಂದ ದೂರ ಇದ್ದಷ್ಟು ನಿಮಗೆ ತುಂಬಾ ಒಳ್ಳೆಯದು. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳಾಗ್ತಾ ಇದೆಯಾ, ಕಿರಿಕಿರಿಗಳಾಗ್ತಾ ಇದೆಯಾ, ಗೊಂದಲಗಳು ಸೃಷ್ಟಿ ಆಗ್ತಾ ಇದೆಯಾ, ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವರ ದರ್ಶನವನ್ನು ಮಾಡಿ, ಅಮ್ಮನವರ ಆರಾಧನೆಯನ್ನು ಮಾಡಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮಗೆ ಹೇಳ್ಕೊಳಕ್ಕಾಗಲಾರ್ದ ಸಮಸ್ಯೆಗಳು ಯಾವ್ದಾರು ಇದ್ದರೆ, ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ದರೆ, ಮನಸ್ಸಲ್ಲಿ ತಾಪತ್ರೆಗಳು ಜಾಸ್ತಿ ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.